ಹೆಂಗಿದೆ ಅಂದ್ರ ತಮ್ಮ ಹಂಗ ಈ ಭೌತಿಕ ಜಗತ್ತಿಗೆ ಯಾವುದ ಕಾರಣ ಅದನ್ನು ಪ್ರಧಾನ ಎನ್ನುವರು ಅದನ್ನು ಮಹರ್ಷಿಗಳು ಅವ್ಯಕ್ತತ್ವ ಎಂದು ಕರೆಯುವರು ಮತ್ತು ಮತ್ತು ಅದೇ ಸೂಕ್ಷ್ಮವು ನಿತ್ಯವು ಅಸತ್ತ ರೂಪವಾಗಿದೆ. ಹೆಂಗದಾಳ ಅಂದ್ರ ನಮ್ಮ ದೇವಿ ಹೆಂಗದಾಳೆ ಮಮ್ಮಿ ಸೃಷ್ಟಿ ಆದಿ ಒಳಗ ಅಂದ್ರ ಏನು ಇಲ್ಲದ ಟೈಮ್ದಾಗ ಏನದು ಟೈಮ್ದಾಗ ಕಲ್ಪ ನಿನಗದಾವ್ ನನಗಿಲ್ಲ. ನಮ್ಮವ್ವ ಈ ಕಲ್ಪ ಏನೂ ಇಲ್ಲ ಅವಾಗದಾಳಕಿ ಮೊದಲು ಕಲ್ಲಪ್ಪಲ್ಲ ಏನಿಲ್ಲ ಅವಾಗ ಒಟ್ಟ ಅಂತ ಟೈಮ್ದಾಗ ಪ್ರಧಾನವಾದ ಪ್ರಕೃತ ದೇವಿ ನಾಮ ಇಟ್ಟಿವು. ಹೆಂಗದಂದ್ರ ತಮ್ಮ ಹಂಗ ಸಮಸ್ತ ಜಗತ್ತಿನ ಯೌನಿ ಯೌನಿ ಅಂತ ಯಾಕ ಅಂತಾರ? ಯಾಕದ ಈ ಜಗತ್ತಿನ ಯಮುನಿ ಒಳಗ ನಮ್ಮ ಪ್ರಕೃತ ದೇವಿ ಗುಡಿಯಲ್ಲಿ ಅಂತ ಕೇಳಿ ಏನ ನಮ್ಮ ಎಷ್ಟು ಹೆಣ್ಣ ದೇವ್ರದವಲ್ಲ ಎಲ್ಲಾ ನಮ್ಮ ಅವ್ವನ ದೇವಿ ಅಂಶದವ್ರದಾರ ಇವ್ರು. ಹೌದೌದೌದು. ಇದು ಜಗತ್ತಿನ ಯಮುನಿ ಅಂದ್ರನೇ ಇದು ನಮ್ಮ ಅವ್ವ ಅಂದಿದ್ ಏನದ ಇದು ಕಾಣುದ. ಇನ್ನು ನೆಕ್ಸ್ಟ್ ಬಂದ್ ಈ ಕಡೆ ಯಾಕಡೆ ಮಹಾಲಕ್ಷ್ಮಿ ದೇವಿ ಅನುಗ್ರಹದಿಂದ ಹುಟ್ಟಿದಂತ ಬ್ರಹ್ಮಾಂಡ ಕೂರ್ಮ ಪುರಾಣ ಗಲಗಲಿ ಅವರು ಬರೆದಂತ ಸಟ್ ಪೇಜ್ ನಂಬರ್ 18 ಮಹಾಲಕ್ಷ್ಮಿ ದೇವಿ ಅನುಗ್ರಹದಿಂದ ಹುಟ್ಟಿದಂತ ಬ್ರಹ್ಮಾಂಡದಾಗ ಮಾನವರು ಹೋದಾರ, ದೇವತೆಗಳು ಹೋದಾರ, ಅಸುರರು ಹೋದಾರ. ನಿಂಗ ಸಂಶಯ ಬತ್ತಾರ ಅದನ್ನು ಪುರಾಣ ಕೊಡಾಕ ರೆಡಿ. ಓಕೆಲ್ಲ ಆಗಲೇ ಹೇಳಿನಲ್ಲ ಏನದ ಮಾರ್ಕಂಡೇಯ ಪುರಾಣ ಭಾಗ 2 ಪೇಜ್ ನಂಬರ್ 572. ಹೌದೌದು ಆಗಲೇ ಮಾಡಿದ ಇದೆ. ಹೌದ್ರಿಪ್ಪ ವಿಷಯ ಮಾತಾಡಿದ ಆಡಿದ ನದ ಪುರಾಣ ಕುಲ್ಲ ಕೊಲ್ಲ. ಮತ್ತಿನ ಮಹಾಲಕ್ಷ್ಮಿ ದೇವನಗರಿಂದ ಹುಟ್ಟಿದಂತ ಬ್ರಹ್ಮಾಂಡದ ಪುರಾಣ ಬೇಕು ಅದನ್ನು ಕೊಡಾಕ ನಾ ರೆಡಿ. ಅದು ಓಕೆ. ನನಗೇನೋ ಸಂಶಯ ಬಂದದ ಮಹಾದೇವನ ಮುಖದಿಂದ ಹುಟ್ಟಿದಂತ ಗಣಪತಿ ಗುಡಿ ಕಾಶಿ ಪಟ್ಟಣದಾಗ ಐತೆ ತಿಳಿ ಪುರಾಣದಾಗ ಬರ್ದಿರ್ಬೇಕ. ಇಲ್ಲದ ಮಾತಾಡಿ ಇಲ್ಲಿಗೆ ಚೆನ್ನ ಹೊಲಿಸ್ರ ಬಿಡಕ್ಕೆಲ್ಲ. ಗಣಪತಿ ಎಟ್ಟ ಬರೋಂಗಿಲ್ರಿ ಇಲ್ಲಿಪ್ಪ. ಗಣಪತಿಗಳು ನಿನ್ನ ಬಾಯಲ್ಲಿ ಹೇಳಿದ 54 ಮಂದಿ ಅಲ್ಲ ಬಹಳ ಮಂದಿ ಅದಾರ. ಹೌದೌದೌದು. ನಿಂಗೆ ಎಲ್ಲಿ 54 ಮಂದಿ ಎಟ್ಟ ಸಿಕ್ಕಿರ್ಬೇಕ್ರಿ ಅಟ್ಟ ಬೇಟೆಗಾರ ಅವ್ರ. ನನಗ ಅವ್ರೆಲ್ಲಾ ಬೇಡಾಗ್ಯಾರ. ನನಗ ಬೇಕಾಗಿದ್ದು ನಿಮ್ಮ ಗಣಪತಿ ಮತ್ ಹಂಗ ಬಿಡಕ್ಕೆಲ್ಲ. ಮಹಾದೇವನ ಮುಖದಿಂದ ಹುಟ್ಟಿದಂತ ಗಣಪತಿ ಗುಡಿ ಕಾಶಿ ಪಟ್ಟಣದಾಗ ಐತಂದ್ರಿ ಪುರಾಣದಾಗ ಮಹಾದೇವನ ಮುಖದಿಂದ ಹುಟ್ಟಿದಂಗ ಬರಬೇಕು. ಏನ ನಿಮ್ಮ ಗಣಪತಿ ದಿನ ಹಲ್ಲು ಮುರಿದೋಯ್ತು ಏನ ಚಲೋ ಐತ್ಯೋ. ಯಾಕಂದ್ರ ಈಗ ನಮ್ಮ ಅವ್ವ ತಯಾರು ಮಾಡಿದ ಮಣ್ಣಿನಿಲ್ಲ ತಯಾರು ಮಾಡಿದ ಗಣಪತಿದು ಒಂದ್ ಸ್ವಲ್ಪ ಜಗಳ ಕದನ ಆಗ್ಯಾವ. ಆಗಿದ್ದ ಟೈಮ್ದಾಗ ನಮ್ ಗಣಪತಿದು ಒಂದ್ ಹಲ್ಲು ಮುರಿದೈತಿ. ಏನ ನಿಮ್ಮ ಗಣಪತಿ ದಿನ ಹಲ್ಲು ಮುರಿದೈತ್ಯೋ ಏನ ಚಲೋ ಐತ್ಯೋ. ಏನ್ ನಿಮ್ಮದಾಗ ಮುರಿದೋಯ್ತು ಬೇಕಲ್ಲ ಹುಟ್ಟಿಸ್ಕೊಂಡ್ರಿ ಗಣಪತಿ. ಹೌದು ಬೇಕಾರೆ ಗಣಪತಿ ಏನ ತಯಾರು ಮಾಡ್ಕೊಂಡ್ರಿ ಅವಂದ ಏನ್ ಲಾಭ ಐತಿ ಬೇಕಲ್ಲ ಹೇಳ್ತಾರ ಶಾನ್ಯಾರ ಅದಾರ ಹೇಳ್ತಾರ ಹೆಂಗಂದ್ರ ತಮ್ಮ ಇವತ್ತ ಹೆಂಗವ ಕರಸನ್ಯಾಗ ಗೂಟ ಬಡ್ದ ನೀ ಹೋರಿ ಕಟ್ಟುನ ಆಕಳ ಕಡ್ತನು ಹೋರಿ ಹಗ್ಗ ಹರಿದಿರ್ಬೇಕಾರೆ ಗೂಟ ಕೀಳಬಾರ್ದ ಅಂತ ಹೇಳೀನಿ. ಹೇಳಿದ್ರಲ್ಲ ನಾವು. ಹೌದಿಲ್ಲ? ಹೌದು ಟೀಕದ ಮಾತು. ಅವ್ರು ಹೇಳ್ತಾರ ಏನಂತ ನಮ್ಮ ಮಂಜು ಮಾವ ಹೇಳ್ದ ಬಾಳ ಚಂದ ವಿವರಣೆ ಮಾಡಿ ಬಾಳ ಚಂದ ಹಾಡಿ ಬಾಳ ಚಂದ ಹೇಳಿವಾದ್ರು ಪ್ರಧಾನವಾದ ಪ್ರಕೃತಿ ಪರಮಾತ್ಮನ ಅಂಶದಿಂದ ಹುಟ್ಟ್ಯಾಳತ್ತ ಗೊತ್ತಂತ ದೈವೆಲ್ಲ ಕೇಳದ. ಹೌದು ತಗೊಂಡ ಬೇ ಮುಂದಿನ ಪಾಳ್ಯದಾಗ ಬರುತ್ತನೆ ಮಾರ್ಕಂಡೇಯ ಪುರಾಣ ಭಾಗ 2 ಪೇಜ್ ನಂಬರ್ 572 ತಗೊಂಡ್ ಬಾ ಪರಮಾತ್ಮದ ಹುಟ್ಟೈತಿ ಅನ್ನುವಂಗ ತಗೊಂಬ ನೋಡೋದನ್ನ ಏನೈತಿ. ನಾ ಮಾತ್ರ ಹೇಳ್ತನು ನಿಮ್ಮ ಬ್ರಹ್ಮ ದೇವರು ಮಾತ್ರ ನನ್ನಿಂದನ ಹುಟ್ಟ್ಯಾನತ್ ಹೇಳ್ತಾನ. ಮತ್ತ ಹೌದ್ರಲ್ಲ ಆದ್ರೆ ಯಾವಾರ ಇಲ್ಲಿ ಕುಡ್ಸಾಲಕ್ಕತ್ತಿ ಬ್ಯಾಡ ಅಂದಾರ ಸರ್ಗಳ. ಕುಡ್ಸಾಲ ಮಾಡೋದು ಬ್ಯಾಡಾಗೈತಿ. ಇಲ್ಲೊಂದೈತೆ ಮತ್ ಪಾಯಿಂಟ್ ಕುಡ್ಸಾಲ ಅಂದ್ರ ಇವತ್ ಹೆಂಗಂದ್ರ ತಮ್ಮ ಹಂಗವ ಮದ್ವಿ ಮಾಡ್ಯಾರ ಕರೆ ಈಚ ಕಡೆ ಹುಡುಗನು ತಯಾರು ಮಾಡ್ಯಾರ ಹುಡುಗಿನೂ ತಯಾರು ಮಾಡ್ಯಾರ. ಅದ ಆಚ ಕಡೆ ನಿತ್ತದಲ್ಲೇ ಹೊಯ್ಕೋಬೇಕು ಈಚ ಕಡೆ ನಿತ್ತಿದಲ್ಲೇ ಹೊಯ್ಕೋಬೇಕು. ಯಾರ ಮತ್ ನಾವ್ ಇದ್ದಾಗ ನೀನು ಹಂಗ ಇದೆಯಲ್ಲ. ನಿಮ್ಮ ಅಪ್ಪ ಯಾಕೆ ಗಿಡದಾನಂದ್ರ ಹಂಗೇನಿಲ್ಲತ್ತಮ್ಮ. ಹೌದು ಯಾಕಂದ್ರ ಶರೀರ ಹೆಂಗದ ಹಂಗಿರ್ತಾರ ಮನುಷ್ಯರ. ಗಿಡ್ಡ ಉದ್ದ ಏನು ಪ್ರಶ್ನೆ ಇಲ್ಲ. ನೀವು ಇರೋದಕ್ಕ ಏನೋ ಹೋಯ್ತಿ. ಯಾಕ ನಿಮ್ಮ ಅಪ್ಪ ಇದ್ದಂಗ ನೀ ಎದಿಲ್ಲಕ್ಕೋ ಸಾಕ ಸಾಕಲ್ಲ ಮತ್ತ ಇನ್ನು ವಿಷಯಕ್ಕೆ ಬರೋಣ. ಏನಿಲ್ಲ ಹುಡುಗನ ಅಂತ್ಯಕ್ಕ ಏನಿಲ್ಲ ಅಂತ ಹೇಳಿದಕ್ಕ ನಮ್ಮ ಸರ್ಗಳು ಹೇಳಿದ್ರು. ಏನದ ಏನಿಲ್ಲ ಅಂತ ಹಾಡಿಯವ. ಹುಡುಗನ ಅಂತ್ಯಕ್ಕ ಏನಿಲ್ಲ ಅಂತ ಏನ ಇಲ್ಲ ಏನಿಲ್ಲ
ಕೇಳ್ಯಾರ ಕೇಳಿದ್ ಕರೆಕ್ಟ್ ಐತಿ. ಏನ ತಪ್ಪಿಲ್ಲ, ಯಾಕಂದ್ರ ಹತ್ತ ಗುರುಗಳು ಇರ್ಬೇಕು ಕಮಿಟಿಗೆ. ಹೆಂಗ್ ಬೇಕು ನಮಗ? ಹಾಡ್ಕಿ ಮಾಡೋರ್ಗ ಇನ್ನ ಮಜಾ ಬರ್ತತಿ, ಮಜಾನ ಬರತ್ತಿ, ಕುಂತಾರ್ಗು ತಿಳಿತೈತಿ. ಹೌದಿಲ್ಲ? ಹೌದೌದು. ಹೆಂಗ ಹಾಡಿದೀನಿ ಅಂದ್ರ ಮಾತನ ಹಂಗ ನಿಜದ ಅಂತಿರುವ ಸುಳ್ಳಲ್ಲ, ನಿಜದ ಅಂತಿರುವುದು ಸುಳ್ಳಲ್ಲ, ಸುಳ್ಳುಗಳೆಲ್ಲ ನಿಜವಲ್ಲ, ಏನಿಲ್ಲ ಏನಿಲ್ಲ ಮಾಮನ ಹತ್ಯೆ ಕಟಿಮ್ಮ ಟಿಮ್ಮ ಇಲ್ಲ. ಹೌದೌದೌದೌದು. ಏನಿಲ್ಲ ಏನಿಲ್ಲ ಮಂಜು ಮಾಮನ ಹಂತೆ ಏನಿಲ್ಲ. ನಿಜದ ಅಂತಿರುವುದು ಸುಳ್ಳಲ್ಲ, ನಿಜದ ಅಂತಿರುವುದು ಸುಳ್ಳಲ್ಲ, ಸುಳ್ಳುಗಳೆಲ್ಲ ನಿಜವಲ್ಲ, ಏನಿಲ್ಲ ಏನಿಲ್ಲ ಹುಡುಗಾದ ಹತ್ತಾಕ ಏನಿಲ್ಲ. ಹಾ ಹಾ ಏನಿಲ್ಲ ಏನಿಲ್ಲ ಅಂತ ಯಾಕೆ ಹಾಡಬೇಕಾಗೈತೆ ಅಂದ್ರ ಯಾಕದ? ಹಿಂದೆ ಏನಾಗಿತ್ತಮ್ಮ ಅಂದ್ರ ಏನಾಗಿತ್ತು? ಯಾವ ಇವ್ರು ಮಾದೇವನ ಮುಖದಿಂದ ನಾಮ ಇಟ್ಕೊಂಡ್ ಗಣಪತಿ ಹುಟ್ಟಿಸ್ಕೊಂಡ್ರಲ್ಲ, ಹಾ ಆ ಗಣಪತಿಗಳ ಪಪ್ಪಾಗ ಗಣಪತಿಗಳು ಡ್ಯಾಡಿ ಅಂದ್ರ ನಿಮ್ಮ ಅಜ್ಜಾಗ. ನಮ್ಮ ಅಜ್ಜ. ಹೌದು, ನಮ್ಮ ಸೋಮಗಳ ಅಜ್ಜಾಗ. ಹಾ ನಿಮ್ಮ ಅಜ್ಜ ಆತ್ ನೋಡ್, ನಮ್ಮ ಅಜ್ಜ ಅಲ್ಲ. ಪರಮಾತ್ಮ ಸತೀದೇವಿ ಇದ್ದಕ್ಕಿ ಹಾ ಹಾ ಇವ್ರೆಲ್ಲ ಹೇಳ್ತಾರ ಯಜ್ಞ ಕುಣದಾಗ ಬೀದ ಸತ್ತಳ, ಯಜ್ಞ ಕುಣದಾಗ ಬೀದ ಸಾಕಿ ಸತ್ತಿಲ್ಲ, ಯಜ್ಞ ಕುಣದಾಗ ಹಾ ಆಕಿ ಬ್ಯಾರೆ ಸತ್ತಳ. ಏನಾಗಿತ್ತ ಆಕಿಗೆ? ಅದನ್ನ ಕೇಳಿ ಅವ್ರ ಅದನ್ನ ಹೇಳಾಕ ರೆಡಿ ಅದನ್ನ ಮತ್ತ ಕೇಳಿದಾಗ ಹಾ ಈಗೆಲ್ಲ ಆಕಿ ಹಿಂಗ ಸತ್ತಾಳ ಅಂತ ಹೇಳಾಕ ರೆಡಿನ. ಇವ್ರೆಲ್ಲ ಯಜ್ಞ ಕುಣದಾಗ ಸತ್ತಾಳ ಅಂದ್ರ ನಾ ನಂಬುದಿಲ್ಲ. ಹೌದು. ಹೌದಿಲ್ಲ? ಆಕಿ ಸತೀದೇವಿ ಸತ್ತ ಬಳಕ ಇವ್ರ ಪರಮಾತ್ಮ ಹುಚ್ಚಾಗಿ ಏನ್ ತಿಂದ? ಬತ್ತಲೆ ಆಗಿ ಹಾ ಅಳ್ತಿದ್ದ, ಗುಡ್ಡ ಗುಡ್ಡ ತಿರುಗ್ತಿದ್ದ, ಆರ್ಯಾನ ತಿರುಗ್ತಿದ್ದ. ಹೌದು. ತಿರುಗೋ ಟೈಮ್ದಾಗ ಏನಾಗಿತ್ತಮ್ಮ? ಏನಾಗೈತಿ? ಸಪ್ತ ಋಷಿ ಹೆಂಡ್ರಿ ಏನ್ ಮಂದಿದಾರ, ಎಷ್ಟ್ ಮಂದಿದಾರ ನೋಡ. ಹಾ ಹಾ ಪರಮಾತ್ಮನ ಬೆನ್ನ ಹತ್ತಿ ಹೊಕ್ಕಾರ. ಪರಮಾತ್ಮನ ಬೆನ್ನ ತೊಕ್ಕಾರ. ಯಾರ್ದ? ಎದ್ರ ಸಂಬಂಧ? ಪರಮಾತ್ಮನ ಬೆನ್ನ ಹತ್ತಿ ಹೊಕ್ಕಾರತಮ್ಮ. ಹಾ ಹಾ ಪರಮಾತ್ಮನ ಬೆನ್ನ ಹತ್ತಿವಾದ್ರ ಋಷಿಗಳೆಲ್ಲ ವಿಚಾರ ಮಾಡ್ತಾರ, ಏನಂತ? ನಮ್ ಹೆಂಡ್ರಿ ಎಲ್ಲ ಇವನ್ ಬೆನ್ನ ಹತ್ತಿವಾದ್ರ ನಾವೇನ ಹನಿ ಹನಿ ಬಡ್ಕೊಂಡ. ಹಾ ಹಾ ಏನ ನಮ್ ಹೆಂಡ್ರಲ್ಲ ಇವ್ರ ಬೆನ್ನ ಹತ್ತು ನಾವೆಲ್ಲ ಬಡ್ಕೊಂಡು ಅಂದಾರ ಅವ್ರ. ನಾವೇನ ಹನಿ ಹನಿ ಬಡ್ಕೊಂಡ. ಹಾ ಹಾ ಅದಕ್ಕ ಹೌದ್. ಪರಮಾತ್ಮಗೆ ಏನ್ ಮಾಡ್ತಾರ, ತಮ್ಮ ಕೈ ಒಳಗಿರುವಂತ ಐದುಗಳನ್ನ ತಗೊಂಡ್ ಪರಮಾತ್ಮನ ಲಿಂಗಕ್ಕೆ ಹೋಗದಾರ. ಲಿಂಗಕ್ಕೆ ಹೋಗಿದ್ರು ಲಿಂಗ ಏನಾಗ್ತದ? ಪರಮಾತ್ಮನ ಲಿಂಗಕ್ಕೆ ಹೋಗದ್ರ ಪರಮಾತ್ಮನ ಲಿಂಗ ಕಳಚಿ ಭೂಮಿ ಮೇಲೆ ಬೀಳ್ತದ, ಧರ್ನಿ ಮೇಲೆ ಬಿದ್ದದ. ಹೌದ್. ಹೌದಿಲ್ಲ? ಹಾ, ಹಾ. ದರ್ಯಪ್ಪನ ಹಾ ಹಾ ಧರ್ನಿ ಮೇಲೆ ಬಿದ್ರ ಭೂಮಿ ಎಲ್ಲ ಸುಡಾಕೈತು, ಭೂಮಿ ಎಲ್ಲ ಅಲ್ಲೋಲ ಕಲ್ಲೋಲ ಆಗಾಕೈತು, ಭೂಮಿ ಮೇಲಿನ ಪ್ರಾಣಿ ಪಕ್ಷಿ ಜೀವರಾಶಿಗಳೆಲ್ಲ ಸುಟ್ಟು ಹೊಂಟುತ್ತಮ್ಮ. ಹೌದವ. ಹೌದಿಲ್ಲ? ಹಾ ಸುಟ್ಟು ಹೊಂಟ್ರ ಮೂರ್ ಲೋಕದ ಗಂಡ ಅನ್ಸ್ಕೊಂತ ಅರ್ಜುನ್ ಇದ್ದ, ವಿಷ್ಣು ಇದ್ದ, ಬ್ರಹ್ಮ ಇದ್ದ, ಹಾ ಸಾಕಷ್ಟು ಗಂಡ ಮಕ್ಕಳಿದ್ರಿ ಇವ್ರ. ಇದ್ರ ಕರೆ ಏನ್ ಮಾಡವ? ಇವ್ರ ಅಪ್ಪನ ಲಿಂಗ ಇವ್ರಿಗೆ ಇಟ್ಕೊಳಕ್ ನೀಗ್ಲಿಲ್ಲ. ಹೌದು. ಯಾರ್ದ? ಇವ್ರ ಪರಮಾತ್ಮ ಅಂದ. ಇವ್ರ ಅಪ್ಪನ ಲಿಂಗ ಇವ್ರಿಗೆ ಇಟ್ಕೊಳಕ ನೀಗ್ಲಿಲ್ಲ. ಹೌದ್. ಹೆಣ್ಣಿನ ಕಳೆ ಹೆಂಗ ಎಚ್ಚದಂದ್ರ ಇನ್ನ ಭೂಮಿ ಮೇಲಿನ ಪ್ರಾಣಿ ಪಕ್ಷಿ ಜೀವರಾಶಿಗಳೆಲ್ಲ ಸತ್ತು ಹೊಕ್ಕವ. ಅದನ್ನ ಹಿಂಗ ಬಿಡಬಾರ್ದ ಅಂತೇಳಿ ಪಾರ್ವತ ದೇವಿ ತೆಳಗ ಬಿದ್ದ ಲಿಂಗವನ್ನ ತಗೊಂಡ ತನ್ನ ಯೋನಿ ಒಳಗ ಧಾರಣೆ ಮಾಡ್ಕೊಂಡಾಳ. ಹೌದು. ಧಾರಣೆ ಮಾಡ್ಕೊಂಡ್ರತ್ತಮ್ಮ. ಹಾ ಇನ್ನಾದ್ರೂ ಲಿಂಗ ನೋಡಾಕ್ ಹೋದ್ರ ತೆಳಗ ಯೌನಿ ಆಕಾರದ, ಮ್ಯಾಲ ಲಿಂಗದ ಆಕಾರದ. ಹೌದ್ ಹೌದವ. ಯವನಿ ಆಕಾರ ಹೌದಿಲ್ಲ? ತೆಳಗೈತಿ, ಮ್ಯಾಲ ಲಿಂಗದ ಆಕಾರ ಐತಿ ನೋಡವ. ಅದಕ್ಕಾಗಿ ನಿಮ್ಮ ಪರಮಾತ್ಮಗ ಸ್ವಾಮಾನ್ಯ ಇಲ್ಲ ಅಂತ ಹೇಳಿ, ಅದಕ್ಕ ನೋಡೋದು ಏನಿಲ್ಲ ಏನಿಲ್ಲ ಹುಡುಗನ ಹಂತ್ಯಕ್ಕ ಏನಿಲ್ಲ ಅಂತ ಹೇಳಿ ಕಿಶಿಂದ ಬಂದರ ಗುರುಗಳು ಏನು ಮತ್ತ ಅವಶ್ಯ ಹೊತ್ ನಮ್ ಇಲ್ಲ ಬೇಕಾ ನಮ್ ಗುರುಗಳಿದ್ರ ನಮಗ ಧೈರ್ಯ ಕೇಳಬೇಕ ಅವ್ರ. ಇರ್ಲಿ ಅದಕ್ಕೆ ಕಟ್ಟಿ ಹಾಕಿರಿ ಅಷ್ಟ, ಏನ್ ಮಾಡ್ರಿ ಏನೋ ಅದು ಹುಡುಗನ ಹಾಕಿ ಸಾಕು, ನಮಗೇನ್ ಬ್ಯಾಡ್ರಿ. ಹೌದಿಲ್ಲ? ಹೌದು. ಹಲೋ, ಸಭಾ ಪಂಡಿತರಿಗೆ ಮತ್ತು ಗುರು ಹಿರಿಯರಿಗೆ ತಿಳಿಸೋದೇನಪ್ಪಾ ಅಂತಂದ್ರೆ ಎರಡು ಮ್ಯಾಳೆ ಹೆಂಗ್ ನಡ್ದಾವ ಅಂತಂದ್ರ ಹೆಂಗ್ರಿಪ್ಪ ಇವ ಕುಸ್ತಿ ಬಿರ್ಸಾಗೋತ್ತ ಬಿರ್ಸಾಗೋತಿದು ತೋರ್ಸತ್ತಾರಂಗ ಕುಸ್ತಿ ಗಚ್ಚಿ ಆಗಬಲ್ತು. ಎಲ್ಲ ಊಟದ ವ್ಯವಸ್ಥೆ ನೆಕ್ಕಿ ಮಾಡ್ಯಾರ ಕರೆ ಅದ್ರ ತಕ್ಕ ಕುಸ್ತಿ ಆಗಬಲ್ಲು. ಮೈದಾನ ಇರ್ಲಿ. ಯಾಕಪ್ಪ ಅಂತ ಕೇಳಿದ್ರ ಹಾ ಏನಿಲ್ಲ ಮಾಮನ ಹತ್ಯಾಕ ಏನಿಲ್ಲ ಅಂತ ನಾವು ಹಾಡಿವ ಅಂತ ಹೇಳಿ ಕರೆಕ್ಟ್ ಐತಿ. ಹೌದ್ರಿಪ್ಪ. ಆದ್ರ ಅವರು ಹಾಡಿದ್ದು ಅವಾಗ ಮಾವನ ಇದ್ದಿರ್ಕಿಲ್ಲ ಅಲ್ಲಿ, ಅವನು ಸಾಮಾನ್ಯ ಎಲ್ಲಿತ್ತ ಅಲ್ಲಿ.
ಮಾಮನ ಇಲ್ಲ ಅಲ್ಲಿ. ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಗ್ರಹ ಇಲ್ಲ, ನಕ್ಷತ್ರ ಇಲ್ಲ, ಏನು ಇಲ್ಲದ ಕಾಲಾಗ ಶೂನ್ಯತ್ತ. ಶೂನ್ಯದೊಳಗ ನೀನು ಇಲ್ಲ, ಅವ ಇಲ್ಲ. ಮತ್ ಸಾಮಾನ್ಯ ಎಲ್ಲಿ ಬತ್ತಿದ? ಇಬ್ರು ಹೇಳಿ ಹೋಗ್ರಿ ಇದನ್ನ. ಮಾವು ಇಲ್ಲ, ಮಾವನ ಹೇಳ್ತೀವಿ ಇಲ್ಲ ಅಲ್ಲಿ. ಇಬ್ರು ಇಲ್ಲದಾಗ ಸಾಮಾನ್ಯ ಎಲ್ಲಿತ್ತು? ಇರ್ಲಿ, ಅದಕ್ಕ ಮಾತಾಡ್ರಿ. ಮೂರು ಲೋಕದ ಗಂಡ ಪುಂಡ ಅರ್ಜುನ ಇದ್ದ, ಬ್ರಹ್ಮ ಇದ್ದ, ವಿಷ್ಣು ಇದ್ದ, ಶಿವ ಇದ್ದ, ಎಲ್ಲರೂ ಇದ್ರು ಅಂತ ಹೇಳಿದ್ರಿ. ಬ್ರಹ್ಮನ ಸೃಷ್ಟಿ ಆಗುವುದು ಯಾವೀಗ? ಮೂರು ಲೋಕದ ಗಂಡ ಅರ್ಜುನ ಇರುದಂತ ಯುಗ ಯಾವುದು? ಹೌದಿಲ್ಲ? 28 ಮಳ ಶರೀರ, ಹೌದಿಲ್ಲ? ಆ ಹೋಗಿ 14 ಮಳಕ್ಕೆ ಬತ್ತು, ಆ ನಂತರ 7 ಮಳಕ್ಕೆ ಬತ್ತು, ಆ ನಂತರ 3.5 ಮಳ ಬತ್ತು. ಅರ್ಜುನ್ ಇದ್ದದ್ದು ಎಷ್ಟ? 7 ಮಳ ಶರೀರ. ಇವರು ಹೇಳುದು 28 ಮಳ ಶರೀರ ಇದ್ದಾಗಿನ ವಿಷಯ ಇಡ್ತಾರು. ಹೊಳ್ಳಿ ಬಂದು ದ್ವಾಪಾರ ಯುಗದಾಗ 7 ಮಳದ್ದು ಇಡ್ತಾರ. ಎಲ್ಲಿ ಬಿಡದಾಡ್ದು ಎತ್ತೆತ್ತು? 27 ಮಳ ಶರೀರ ಎಲ್ಲಿ ಹೋತು? ಹೊಳ್ಳಿ ಏಕದಮ್ಮ 27 ಹೋಗಿ 14 ಬರಲಿ, 14 ಹೋಗಿ 7 ಬತ್ತು, 7 ಹೋಗಿ 3.5. ಅರ್ಜುನ್ ಇದ್ದದ ದ್ವಾಪಾರ ಯುಗದಾಗ, ಈ ವಿಷಯ ಇಟ್ಟದ್ದು 27 ಮಳ ಶರೀರ ಇದ್ದಾಗ. ಬಾಯಿ ಅವ್ರು ಯಾಕೆ ಹಿಂಗ್ಯಾಕೆ ಮಾಡಾಕತ್ತೀರಿ? ಇರ್ಲಿ, ಯಾಕಪ್ಪ ಅಂತಂದ್ರ ಮ್ಯಾಳೆ ಎರಡು ಚಲೋದವು, ಕರೆ ಸ್ವಲ್ಪ ಗಡಬಡ್ಸಾಕೈತೇವ್. ಅದು ಯಾಕೋ ಮಾಸ್ತರ್ಗಳಿಗೆ ತಂಡಿ ಐತೈತೋ ಏನ ಇವ್ರಿಗೆ ಹತ್ತೈತೋ ತಿಳಿವಾತು. ಏನು ಕೊಡ್ತಾರ ನೋಡ್ರಿ, ಅಡ್ಡು ಮಾಡ್ರಿ ಅವ. ಇರ್ಲಿ, ಯಾಕಂತ ಕೇಳಿದ್ರ ಅಲ್ಲಿ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಒಂದು ಅಂಡ ಹುಟ್ಟಿತ್ತು. ಅದೇ ಅಂಡ ಇದೆ ಬ್ರಹ್ಮಾಂಡ. ಈ ಬ್ರಹ್ಮಾಂಡದೊಳಗ ಮಾನವರು, ಅಸುರರು, ಪಶು ಪಕ್ಷಿ, ಕ್ರಿಮಿಕೀಟ 84 ಲಕ್ಷ ಜೀವರಾಶಿ ಎಲ್ಲ ಅದೇ ಅಂಡದೊಳಗೆ ಹುಟ್ಟ್ಯದ ಅಂತಕ್ಕಂಥ ಮಾತ ಹೇಳಿದ್ರಿ. ಇದು ಸತ್ಯದ. ಇನ್ನು ನಾವು ಏನು ಬರ್ತಾನೋ, ನನ್ನಿಂದ ಒಂದು ಅಂಡ ಹುಟ್ಟೈತಿ, ಆ ಅಂಡದೊಳಗೆ 3 ಭಾಗ ಆಗೈತಿ. ಮೇಗಿಂದ ಸ್ವರ್ಗ, ತೆಳಗಿದ ಭೂಮಿ, ನಡುವಿಂದ ಆಕಾಶ. ಅಂಡಕ್ಕೆ ಬಂಗಾರ ಹೊರ ನಿತ್ತು, ಬ್ರಹ್ಮದೇವರು ಭಾಗ ಮಾಡಿದ. ಮ್ಯಾಗಿಂದ ಸ್ವರ್ಗ ಆಯ್ತು, ತೆಳಗಿದ ಭೂಮಿ, ನಡುವಿಂದ ಆಕಾಶ. ನಿನ್ನಂಡ ಬ್ಯಾರೆ, ಅವನ ಅಂಡ ಬ್ಯಾರೆ, ಹೌದಿಲ್ಲ? ಇಬ್ರು ಅಂಡ ಹುಟ್ಟಿದಾಗ ಇನ್ನ ನಿನ್ನ ಲಕ್ಷ್ಮೀ ದೇವಿದಿಂದ, ಹೌದಿಲ್ಲ, ಅಲ್ಲಿ ಹೆಣ್ಣು ಮಕ್ಕಳು ಯಾರ್ಯಾರು ಹುಟ್ಟಿ ಬಂದ್ರು ಅವರಿಂದ ಏನೇನಾಯ್ತು ಅಂತಕ್ಕ ಅಲ್ಲಿ ಗಂಡಿನ ವಂಶಾವಳಿ ಆ ಅಂಡದೊಳಗೆ ಹುಟ್ಟಬಾರದು. ಹೆಣ್ಣಿನಿಂದ್ರ ಏನೇನಾಗೈತೆ ಅಂತ ಲಕ್ಷ್ಮೀ, ಪಾರ್ವತಿ, ಸರಸ್ ಅಲ್ಲಿ ಪ್ರಕೃತ ದೇವಿನ 5 ಅವತಾರಗಳನ್ನು ತೊಟ್ಟ ಹಿಂಗ ಸೃಷ್ಟಿ ತಿಥಿ ಲಯ ಮಾಡಿ ಅನ್ನತಕ್ಕಂಥದ್ದು ಎತ್ತಿತ್ತು ಸಭಾಕ ತೋರಿಸು. ಇದು ನಿಂದು ಸತ್ಯ ಆಗ್ತದ. ಲಕ್ಷ್ಮೀ ದೇವಿ ಹುಟ್ಟಬೇಕಾದ ಲಕ್ಷ್ಮೀ, ಪಾರ್ವತಿ, ಸರಸ್ವತಿ ಇವು 5 ಅವತಾರ ನನ್ನ ತಾಯಿ ಇದಾವು. ಅದ್ರಾಗ ನಿಮ್ದು ಏನು ಸಂಬಂಧ ಇಲ್ಲ ಅಂತೇಳಿ ಆ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಹಿಂಗ ಅಂಡ ಹುಟ್ಟೈತಿ, ನಿಮ್ಮದು ಏನು ಇಲ್ಲ ಅಂತ ಬಡದಾಡಿ ತೋರಿಸ್ರಿ. ಇನ್ನು ಅವ ಬರ್ತಾನ, ಲಕ್ಷ್ಮಿ ನನಗೆ ಹುಟ್ಟ್ಯಾಳ, ಸರಸ್ವತಿ ನನಗೆ ಹುಟ್ಟ್ಯಾಳ, ಪಾರ್ವತಿ ನನಗೆ ಹುಟ್ಟ್ಯಾಳ, ದುರ್ಗಾದೇವಿ ನನಗೆ ಹುಟ್ಟ್ಯಾಳ. ಅವ ಬರ ಮತ್ತೆಲ್ಲಿ ಲಕ್ಷ್ಮೀ ದೇವಿ ಅಂಡು ನನಗೆ ಅಂಡು ನನಗೆ ಹುಟ್ಟೈತಿ ಅಂದ್ಕೂಡ ಆಕೆ ನನಗೆ ಹುಟ್ಟ್ಯಾಳ ತಾವು ಬರಾವ್. ಹೌದ್ರಿಪ್ಪ, ಮತ್ತೆ 2 ಕೂಡ್ಸಾಲ ಇವು. ಇದನ್ನು ಕೂಡ್ಸಾಲ ಮಾಡಬೇಡ್ರಿ, ತೆಗೆದು ಹೋಗಿರ ಅಂತೇಳಿ ಹರ್ಯಾಗಿಂದ್ರೆ ಹೇಳಾಕತ್ತೀವಿ ನಿಮಗ್. ಒಟ್ಟು ನೀ ಇಚ್ಕ ಇರ್ಬೇಕ, ಅವ ಅಚ್ಚಿಗೆ ಇರ್ಬೇಕ, ಹೌದಿಲ್ಲ? ಅಲ್ಲಿ ಹೆಣ್ಣಿನಿಂದ್ರ ಹೆಣ್ಣ ಹುಟ್ಟಬೇಕು, ಗಂಡಿನಿಂದ್ರ ಗಂಡ ಹುಟ್ಟಬೇಕು. ಹೌದು. ಅಲ್ಲಿ ಪ್ರಕೃತ ದೇವಿ ಕಲೆಯಿಂದ 86 ಮಂದಿ ಹುಟ್ಟ್ಯಾರ. ಅಲ್ಲಿ ಗಂಡಸೂರು ಇಲ್ಲ, ಬೋಗು ಕೂಡಿಲ್ಲ, ಮದುವೆ ಆಗಿಲ್ಲ, ಸೃಷ್ಟಿ ತಿಥಿ ಲಯ ತಾನೇ ಆಗೈತಿ. ಆ ಎಲ್ಲಿದ್ರ ಗಂಡಸೂರ? ಬಾಯಿ ಹಿಂಗ ತೆಗೆದು ಹೋಗೋದು ಮಾತಾಡ. ನಿಮ್ಮ ಗಂಡಸರಿ ಎಲ್ಲಿದ್ರು ಹೇಳ. 86 ಮಂದಿ ನನ್ನ ಕಲೆಯಿಂದ ಹುಟ್ಟ್ಯಾರ. ಆವಾಗ ನಿನ್ನ ಕೂಡ ಬೋಗು ಕೂಡಿಲ್ಲ, ಮದುವೆ ಆಗಿಲ್ಲ, ನಿನ್ನ ಜೋಡಿ ನಾ ಮಲ್ಕೊಂಡಿಲ್ಲ. ಗಂಡಸ ನನ್ನಟ್ಟಿಗೆ ನಾನು ಹುಟ್ಟಿಸಿದೀನಿ 86 ಮಂದಿನ. ಸಡ್ಡು ಹೊಡಿ ಬಾಯಿ. ಆ ಮಾತಿಗೆ ಆ ಬಾದ್ರು ಮಾತಾಡ್ಬೇಕಿನ್, ನಾನು ಅದನ್ನ ಮಾತಾಡ್ಬೇಕು, ತೋರಿಸ್ಬೇಕಾಗತ್ತೆ. ಬಾಯಿ 86 ಮಂದಿ ನಿನ್ನಿಂದ ಹುಟ್ಟಿದ್ರ ನನ್ನ ಬೆನ್ನಿಂದ್ರ 33 ಕೋಟಿ ದೇವತೆ ಹುಟ್ಟ. ನಿನ್ನ ಜೋಡಿ ಬೋಗ ಕೂಡಿಲ್ಲ.
196 ಮಂದಿ ನನ್ನ ಗಂಡಿನಿಂದ ಗಂಡ ಹುಟ್ಟ್ಯಾರು. ನಿಲ್ಲಿ ಹೆಣ್ಣಿಂದ ಏನು ಇಲ್ಲ, ನಿನ್ನ ಬೋಗು ಕೂಡಿಲ್ಲ, ನಿನ್ನ ಮದುವೆ ಆಗಿಲ್ಲ, ನಿನ್ನ ಮಲ್ಲಿ ಹಾಲು ಕುಡುದಿಲ್ಲ, ಗಂಡಿನಿಂದ ಗಂಡ ಹುಟ್ಟೈತಿ. ಹೆಂಗ ಬಡದಾಡಿ ತೋರ್ಸ್ರಿ, ಇದು ಹರದೇಶಿ ನಾಗೇಶಿ. ಹೌದಪ್ಪ, ನಾನ ಹೇಳಿ ಇದನ್ನ ಎಡ್ಡುನು ಆಯುದು ನಾನು ಹೇಳುದು, ಅರ್ಜುನ ನಾನು ಹೇಳುದು. ಮತ್ ಇವ್ರಿಗೆ ಪೇಮೆಂಟ್ ಯಾರಿಗೆ ಕೊಡವ್ರು ಇವ್ರಿ ಚಂಜಕ? ಎಲ್ಲಾರು ಕೂಡಿ ಅಜ್ಜಗ ಇಟ್ಟು ಹೋಗಿಬಿಟ್ರ ಇರ್ಲಿ. ಆಯ್ತೇನ? ಅದಕ್ಕ ಸಭಾ ನೋಡ್ರಿ ಹೆಂಗ ಕೂಡಿಯತ್ತಿ. ನಿಮ್ಮಲ್ಲಿ ಇರ್ತಕ್ಕಂಥ ಹಾಡುಗಳು ಹಾಡಿದ್ರ 6 ಗಂಟೆ ತಕ ಎದ್ದು ಹೋಗ್ಬೇಡ, ದೇವ್ರು ರಾತ್ರಿ 9 ಹೋಗ್ಬೇಕು, ಮಳಿ ಬಂದ್ರು ಹಂಗ ಹಾಡ್ಬೇಕ. ಯಾಕಂತಂದ್ರ ಇದ ಇರ್ಲಿ. ಯಾಕಪ್ಪ ಅಂತಂದ್ರ ಬಸಮ್ಮ ಮಾಸ್ತರ್ ಬರ್ಬೇಕಾಗಿತ್ತು, ಮಲ್ಲು ಸರ್ ಬರ್ಬೇಕಾಗಿತ್ತು, ಅವ್ರು ಎಲ್ಲಿ ಬ್ಯಾರೆ ಕಡೆ ಹೋಗ್ಯಾರ ಅಂಬಲ್ಲ, ಅದಕ್ಕೆ ಬಂದಿಲ್ಲ. ಆ ಗುರುಗಳು ಇಲ್ಲದಕ್ಕಾಗಿ ಹಿಂಗೇನು ತಂಡ ಐತೈತೋ ಏನ್ ಇವ್ರಿಗಾಗಿ ಹತ್ತೈತಿ ತಿಳಿವಾತ್ ನಮಗ. ನೀ ಮಗನ ತಂಡಿ ಬಿಡಿಸ್ಬೇಕಾಗಿತ್ತು, ಕರೆ ಗಪ್ ಕೂತಿ ಯಾಕೋ. ಅದಕ್ಕ ಅವರು 6 ಸವಾಲ್ ಹಾಕ್ಯಾರ, ಇವ್ರು 6 ಸವಾಲ್ ಹಾಕ್ಯಾರ. ಅದ್ರೊಳಗೆ ನಾವೊಂದು 2 ಸವಾಲ್ ಹೊಡೆದಿವಿ ಅಂತ. 2 ಅಲ್ರಿ ಸರ್, 2 1 ಇರ್ಲಿ. ಇದು ಲಕ್ಷ್ಮೀ ದೇವಿ ಅನುಗ್ರಹದಿಂದ ಹುಟ್ಟಿರ್ತಕ್ಕಂಥ ಅಂಡ ನನ್ನಿಂದ್ರ ಹುಟ್ಟೈತೆ ಅಂತಕ್ಕಂಥ ಮಾತು ಇದು ಸತ್ಯದ. ನಾ ಅದಕ್ಕಷ್ಟೇ ತರೋದಿಲ್ಲ, ಅದು ಕರೆಕ್ಟ್ ಐತಿ. ಆಕೆದಿಂದ ಅಂಡ ಹುಟ್ಟೈತಿ, ಅದ್ರೊಳಗೆ ಅಂಡ ಬ್ರಹ್ಮಾಂಡ ಎಲ್ಲ ಪಶು ಪಕ್ಷಿ ಹಿಡ್ಕೊಂಡು ಕ್ರಿಮಿ ಕೀಟ ಹಿಡ್ಕೊಂಡು ಎಲ್ಲ ಜೀವರಾಶಿಗಳು ಎಲ್ಲ ಆ ದೇವಿನ ಅಲ್ಲಿ ಸೃಷ್ಟಿ ಮಾಡ್ಯಾಳ, ಅಲ್ಲಿ ತಯಾರಾಗೈತಿ. ಇದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಆದ್ರ ಆ ಲಕ್ಷ್ಮೀ ದೇವಿ ನಿನ್ನ ಹೆಣ್ಣಿನಿಂದ್ರನ ಹುಟ್ಟಿಕೊಂತ. ಎಷ್ಟು ಮಂದಿ ಹುಟ್ಟಿ ಬಂದ್ರು ಅವರಿಂದ ಏನೇನ್ ಆಯ್ತು ಅಂತಕ್ಕಂಥದ್ದು ಹೇಳ್ಕೊತ ಬರೀತ್ ಹೇಳತ್ತೀನಿ ನಾನು. ಹೌದ್ರಿ. ಹಂಗ ಅಲ್ಲಿ ಪರಬ್ರಹ್ಮನಿಂದ್ರ ಏನೇನು ಹುಟ್ಟಿ ಬಂತು, ಬ್ರಹ್ಮ ವಿಷ್ಣು ಮಹೇಶ್ವರ, ಹಿಂದ ಗಂಡಿಂದ ಗಂಡು ಯಾರ್ಯಾರು ಹುಟ್ಟಿ ಬಂದ್ರು, ಸೃಷ್ಟಿ ತಿಥಿ ಯಾರ್ಯಾರು ಮಾಡಿದ್ರು, ಅಲ್ಲಿ ಹೆಣ್ಣಿಂದ ಕೂಡ್ಸಾಲಬಾರ್ದು, ಗಂಡಿಂದ ಕೂಡ್ಸಾಲ ಬರಬಾರ್ದು. ಹಿಂಗ ತೆಗೆದು ಒಗದ ಏನು ಮಾಡಿದ್ರು ಅಂತಕ್ಕಂಥದ್ದು ಹೇಳ್ರಿ. ಅದಕ್ಕ ಹೇಳ್ರಿ. ಈಗ ಏನ್ ಈಗ ನಾವ್ ಯಾಕೆ ಬಂದಿವಪ್ಪ ಅಂತಂದ್ರ, ಪದ ಇಟ್ಟಿದ್ರಿ ಸುಣ್ಣಿದೊಳಗ, ಇಲ್ಲಿ ಪದ್ಯ ಹಾಡಿದಿರಿ ತೆಳಗ, ಪರಮಾತ್ಮಗ ಲಿಂಗ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಿರಿ. ಇದು ಮಾತು ಸತ್ಯದ. ಆ ಸಪ್ತ ಋಷಿಗಳ ಹೆಂಡ್ರು ಅಲ್ಲಿ ಏನಾಯ್ತಪ್ಪ ಅಂತಂದ್ರ ತಮ್ಮ ಹೆಂಡ್ರ ಜೋಡಿ ಆ ಪರಮಾತ್ಮ ಬಂದಾಗ ಅವನು ನಮ್ಮ ಹೆಂಡ್ರ ಜೋಡಿ ಯಾಕೆ ಬಂದತ ತಿಳ್ಕೊಂಡು ಅವನ ಕೈಯಲ್ಲಿರ್ತಕ್ಕಂಥ ಆಯುಧಗಳು ತಕ್ಕೊಂಡು ಅವನು ಸ್ವಾಮಾನಕ್ಕೆ ಹೋಗೋದಾಗ ಅವನು ಸ್ವಾಮಾನ ಮುರಿದ ಭೂಮಿ ಮೇಲೆ ಬಿತ್ತು. ಆವಾಗ ಭೂಮಿ ಇರ್ತಕ್ಕಂಥದ್ದು ಸುಡಲಾಕತ್ತಂತಕ್ಕಂಥ ಮಾತಿದು ಸತ್ಯದ. ಆ ಕಾಲಕ್ಕೆ ಆ ಲಿಂಗವನ್ನು ತಕ್ಕೊಂಡು ಆ ಪಾರ್ವತಿ ದೇವಿ ತನ್ನ ಯೌನಿ ಒಳಗೆ ಇಟ್ಟುಕೊಂಡಳ. ಅದಕ್ಕೆ ಈಗ ಸದ್ಯ ಆದ್ರೂ ಆ ಯೌನಿ ಚಿಹ್ನೆ ಐತೆ ಅಂತಕ್ಕಂಥ ಮಾತು ಹೇಳಿದ, ಅದು ಸತ್ಯದ. ಆ ಕಾಲಕ್ಕೆ ಏನಾಯ್ತಂದ್ರ ಆ ಲಿಂಗ ಮುರಿದ ಭೂಮಿ ಮೇಲೆ ಬಿದ್ದಾಗ ಪಾರ್ವತ ದೇವಿಗೆ ಮಕ್ಕಳು ಆದವೋ ಅಥವಾ ಇಲ್ಲೋ, ಅವನ ಲಿಂಗ ಮುರಿತು. ಮುಂದಿನ ಸೃಷ್ಟಿ ಉತ್ಪತ್ತಿ ಆಗಬೇಕಲ್ಲ, ಅದಲ್ಲಿ ಮುಕ್ತಾಯ ಆತು. ಆವಾಗ ಪಾರ್ವತ ದೇವಿಗೆ ಭೂದೇವಿ ಮ್ಯಾಲ ಆ ಲಿಂಗ ಮುರಿದು ಬಿದ್ದಾಗ ಭೂದೇವನ್ನಕ್ಕಿ ಹೆಣ್ಮಗಳು ಅಳಲಾಕತ್ತಿಳು. ಪರಮಾತ್ಮ, ಇನ್ನು ನನ್ನ ತಂಗಿ ಪಾರ್ವತ ದೇವಿ ಭೂಮಿ ಮ್ಯಾಲ ಬಂಜಾಗಿ ತಿರುಗು ಪ್ರಸಂಗ ಬಂತಲ್ಲ ಅಂತೇಳಿ ಭೂದೇವಿ ಅಳಾಕತ್ತಿಳು. ಹೌದ್ರಿ. ಆವಾಗ ದ್ವಾರಪಾಲಕನನ್ನು ಕರೆಸಿ ಪಾರ್ವತ ದೇವಿಯನ್ನು ಬರಮಾಡಿಕೊಂಡು, ಪಾರ್ವತಿ, ಇನ್ನು ಮೇಲೆ ನನ್ನ ತಂಗಿ ನಿನ್ನ ಗರ್ಭದಿಂದ ಪರಮಾತ್ಮನ ವೀರ್ಯದಿಂದ ನಿನಗೆ ಮಕ್ಕಳಾಗಂಗಿಲ್ಲ, ಇನ್ನು ಭೂಮಿ ಮೇಲೆ ನೀನು ಬಂಜಾಗಿ ತಿರುಗು ಅಂತೇಳಿ ಆ ಭೂದೇವಿ ಇದ್ದಕ್ಕೆ ಪಾರ್ವತ ದೇವಿಗೆ ಶಾಪ ಕೊಟ್ಲು. ಆವಾಗ ಪಾರ್ವತ ದೇವಿಗೆ ಪರಮಾತ್ಮನ ವೀರ್ಯದಿಂದ ಅವಕಿಗೆ ಮಕ್ಕಳಾಗಲಿಲ್ಲ. ಭೂಮಿ ಮೇಲೆ ಬಂಜಾಗಿ ತಿರುಗುವಂತ ಪ್ರಸಂಗ ಪಾರ್ವತ ದೇವಿಗೆ ಬಂತು. ಆವಾಗ ಪರಮಾತ್ಮ ಅಂದ, ಈ ಜಗತ್ತಕ್ಕೆ ನಾನು ತಂದೆ, ನೀನು ತಾಯಿ. ಮುಂಜಾನೆ ಎದ್ದು ಈ ದೇವರಿಗೆ ಬರಬೇಕಾದ್ರೆ, ಭೂತಾಳ ಸಿದ್ಧಗೆ ಬರಬೇಕಾದ್ರೆ ಬಂಜಿಯ ಮುಖ ನೋಡಬಾರದು, ಒಣಗಿದ ಗಿಡ ನೋಡಬಾರದು, ಹಿತ್ತಲದೊಳಗಿನ ಕುಳಬಾನ ನೋಡಬಾರದು. ಇನ್ನು ಪಾರ್ವತ ದೇವಿ ಮುಖ ನೋಡಿದ್ರೆ ನನಗೆ ಮಕ್ಕಳಾಗೋದಿಲ್ಲ ಬಂಜ್ ಅಂತೇಳಿ ಈ ನಾಗನೂರು ತೋಟದ ಮಂಜೆಲ್ಲ ನನಗೆ ನಿಂದೆ ಆಡ್ತಾರೋ ಪರಮಾತ್ಮ ಅಂತ ಪಾರ್ವತಿ ಕೇಳಿದಳು. ಹೌದಪ್ಪ. ಪರಮಾತ್ಮ ಅಂದ, ನಾನು ಹೇಳಿದ್ರೆ ಏನಾಗೋದು, ನಮ್ಮ ಭೋಗದಲ್ಲಿ ಅಂತ ಪ್ರಸಂಗ ಬಂದದ, ಯಾರಿಗಂದ್ರೆ ಆಗುವುದೇನಂತಂದ ಪರಮಾತ್ಮ. ಹಂಗಿಲ್ರಿ ಅಂದಳು. ನಾನೊಂದು
ಅವತಾರವನ್ನ ಮಾಡ್ತೀನಿ, ಅದಕ್ಕೆ ನೀವು ಹಿಂದೆ ಸಾಯ್ಬೇಕಂದಳು. ನೀ ಯಾವ ಬೇಕಾದ ಅವತಾರ ತಾಳು, ಅದಕ್ಕೆ ನಾನು ಸಾಯದ ಅಂತಂದ. ಆವಾಗ ಪಾರ್ವತ ದೇವಿ ತನ್ನ ಮನೆ ಒಳಗೆ ಹೋಗಿ ಬಚ್ಚದೊಳಗೆ ಕುಂತು ಸ್ನಾನವನ್ನು ಮಾಡಿದಳು. ಸ್ನಾನವನ್ನ ಮಾಡಿ ತನ್ನ ಮೈಯಲ್ಲಿರ್ತಕ್ಕಂಥ ಮಣ್ಣವನ್ನ ತೆಗೆದು ಒಂದು ಗೊಂಬೆಯನ್ನ ಮಾಡಿದಳು. ಅದೇ ಗೊಂಬೆಯನ್ನ ತಂದ ಪರಮಾತ್ಮನ ಮುಂದೆ ಇಡುತ್ತಾಳ. ಆವಾಗ ಪರಮಾತ್ಮ ಇದೇ ಮಣ್ಣಿನ ಗೊಂಬೆಗೆ ಜೀವಕಾಲ ತುಂಬು, ವಿಘ್ನೇಶ್ವರ ಲಂಬೋದರ ಏಕದಂತ 5 ವರ್ಷದೊಳಗೆ ಬರ್ತಕ್ಕಂಥ ಚೌತಿ, ನಾಳೆ ಬರ್ತಕ್ಕಂಥ 27ನೇ ತಾರೀಕು ಗಣರೋತ್ಸವ, ಗಣಪತಿ ಉತ್ಸವ. 5 ದಿವಸ ಭೂಮಿ ಮೇಲೆ ಇಟ್ಟ ನಿನ್ನ ಪೂಜೆ ಮಾಡಲಿ. ಆ ಗಣಪತಿಗೆ ನೀನು ಜೀವಕಾಲ ತುಂಬತ್ತೇಳಿ ಆ ಪಾರ್ವತ ದೇವಿ ಮೈಯಾಗಿ ಹುಟ್ಟಿರ್ತಕ್ಕಂಥ ಗೊಂಬೆಗೆ ಜೀವ ಯಾರು ತುಂಬಿರು? ಶಿವ ತುಂಬಿದ. ಹೌದ್ರಿ. ನಾವಿಬ್ಬರಿಗೂ ಜಗಳ ಹಚ್ಚಂಗಿಲ್ಲ, ಈಗ ಜೋಡು ಮಾಡಿ ಹೋಗ್ಬಿಡವ್ರು ನಾವು. ಪಾರ್ವತ ದೇವಿ ಗೊಂಬೆ ಮಾಡ್ಲು, ಆ ಗೊಂಬೆಗೆ ಶಿವ ಇದ್ದಾವ ಜೀವ ತುಂಬಿದ. ಇಬ್ರು ಜೋಡಾದ್ರಿಲ್ಲ, ಇಬ್ಬರು ಜೋಡಾದ್ರಿ. ಇನ್ನು ನಿಮ್ಮ ಪಾವರ್ ಇತ್ತಂದ್ರ ಇಬ್ಬರದು ನಾನಟ್ಟಕ್ಕೆ ನಾನ ಹುಟ್ಟಿಸಿದನು, ಅದ್ರಾಗ ಹಾಕಿದ್ದು ಬಾಗಿಲ್ಲ ಅಂತೇಳಿ ಹಿಂಗ ಉರಿ ಹತ್ತಬೇಕು ಇಲ್ಲಿ. ಗಂಡಿನಿದ್ರೆ ಗಂಡು ಹುಟ್ಟೈತಿ, ಹೆಣ್ಣಿದ್ರೆ ಹೆಣ್ಣು ಹುಟ್ಟೈತಿ ಅಂತ ಹೇಳಿ ನೀವು ಬಡದಾಡೋದಕ್ಕಾಗಿ ಹೆಚ್ಚಿದನ ಇದನ್ನ ಆಟ. ಮತ್ತ ನೀವು ಬಂದು ಕೂಡ್ಸಾಲ ಮಾಡ್ರಿ ಅಂದ್ರ ಜಟ್ಟ ಕಡಿತು, ಮಳೆನೂ ಬಂತು, ಜಟ್ಟ ಕಡಿತಾನ. ಹೌದಿಲ್ಲ? ಅದಕ್ಕ ಇರ್ಲಿ, ಬಾಳ ಮಾತಾಡಿ ದೈವಕ್ಕೆ ವಜ್ಜೆ ಆಗೋದು ಬೇಡ. ಅಷ್ಟೇ ಮಾತಾಡಿ ಈಗ ಎರಡೂ ಮ್ಯಾಲ ಬಾಳ ಚಂದ ನಡೆದದ. ಹಾಡಿಕಿನೂ ಅಷ್ಟ ಕಟ್ಟ ನೆಕ್ಕಿನ ನಡೆಸ್ಯಾರ. ಇರ್ಲಿ, ದೇವ್ರ ಒಳ್ಳೆಯ ಮಾಡ್ಲಿ. ಅದಕ್ಕೆ ಇನ್ನು ಮುಂದಿನ ಪಾಳ್ಯಕ್ಕೆ ಬಂದ ಆ ಜಂಬಿಗೆ ಮಂಜು ಏನು ಮಾತಾಡ್ತಾನ ನೋಡೋಣ. ಇವರು ಎಷ್ಟು ಸವಾಲು ಹೊಡೆದಾರ ನೋಡೋಣ, ಅವರು ಸವಾಲು ಎಷ್ಟು ಹೊಡೆದಾರ ನೋಡೋಣ. 5 ಗಂಟೆಗೆ ನಿರ್ಣಯ ಕೊಡೋನು. ಈಗ ಅವ್ರು ಎಷ್ಟು ಹೊಡೆದಾರಲ್ಲ, ಅಲ್ಲಿ ನಮ್ಮ ಕಡೆ ನಿಮ್ಮ ಪುರಾಣ ತಗೋದು ಬರ್ರಿ. ಪುರಾಣ ಪುಟ್ಟಾಣ ಎಲ್ಲ ಬರ್ಕೋತೀನಿ. ಸಾಹಿಬ, ಒಂದು ಶಿಪ್ಪ ಗಟ್ಟಿಗೆ ಕೊಡ್ರಿ, ನೀರು ಎಗುತ್ತಾರಂತ. ಇದರಲ್ಲಿ ಹೇಗೋ